ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಧರ್ಮಸ್ಥಳದಲ್ಲಿ ಇವತ್ತು ಕೊನೆ ಸ್ಪಾಟ್ ಉತ್ಖನನವನ್ನ ಮಾಡಲಾಗುತ್ತೆ. ಇವತ್ತು ಸ್ಪಾಟ್ ನಂಬರ್ 13ರಲ್ಲಿ ಕಳೇಬರಕ್ಕೋಸ್ಕರ ಶೋಧವನ್ನ ನಡೆಸಲಾಗುತ್ತಾ ಅಂತ ಹೇಳಿ ಕುತೂಹಲ ಇದೆ. ಖರ್ಚು ವೆಚ್ಚಿನ ಬಗ್ಗೆ ಅಂದ್ರೆ ಜಿಪಿಆರ್ ತಂತ್ರಜ್ಞಾನ ಅಳವಡಿಸಿ ಆತ 8 ಶವಗಳನ್ನ ಆ ಸ್ಪಾಟ್ ಅಲ್ಲಿ ಹೂತಿಟ್ಟಿದ್ದೀನಿ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಅಲ್ಲಿ 16 ಲೋಡ್ ಮಣ್ಣನ್ನ ಸುರಿಯಲಾಗಿದೆ. ಇರಿಟ್ಟಲ್ಲಿ ಸಾಕಷ್ಟು ವರ್ಷ ಆಗಿರೋದ್ರಿಂದ ಅಲ್ಲಿ ಮಣ್ಣು ಅಗೀತಾ ಕೂತ್ರೆ ಸುಮ್ಮನೆ ದಿನಗಟ್ಟಲೆ ಆಗುತ್ತೆ ಅಥವಾ ತಿಂಗಳುಗಟ್ಟಲೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ಪಾಟ್ ನಂಬರ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಇದೀಗ ಸಿದ್ಧತೆಗಳಾಗ್ತಾ ಇದೆ. ಖರ್ಚು ವೆಚ್ಚಿನ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಅನಾಮಿಕ ಹೇಳಿದ ಜಾಗದಲ್ಲಿ ಇವತ್ತು ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. ಕುತೂಹಲ ಸಹಜವಾಗೇ ಇದೆ. 13ನೇ ಸ್ಪಾಟ್ನಲ್ಲಿ 8 ಶವ ಇದೆ ಅಂತ ಆತ ಹೇಳಿದ್ರಿಂದ ಆತ್ಮವಿಶ್ವಾಸದಲ್ಲಿ ಆತ SIT ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದ. ಇವತ್ತು ಆತನ ಸಮ್ಮುಖದಲ್ಲೇ ಶೋಧ ಮಾಡುವಂತ ಅದೇ ಸ್ಪಾಟ್ ಅಲ್ಲಿ ಶೋಧ ನಡೆಸುವಂತ ಸಾಧ್ಯತೆ ಇದೆ. ಸೊ ನಿನ್ನೆ ಕಲ್ಲೇರಿ ಭಾಗದಲ್ಲೂ ಕೂಡ ಒಂದು ಕುತೂಹಲ ಇತ್ತು, ಅಲ್ಲಿನ ಸಿಗುತ್ತಾ ಅಂತ ಹೇಳಿ ಅಲ್ಲಿ ಶೋಧವನ್ನ ಮಾಡಲಾಯಿತು. ಆದ್ರೆ ಅದನ್ನ ಪಾಯಿಂಟ್ ನಂಬರ್ 15 ಅಂತ ಏನು ಗುರುತು ಮಾಡ್ಕೊಂಡಿದ್ರು, 3-4 ಗುಂಡಿ ಅಗದ್ರೂ ಕೂಡ ಶೋಧ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ಕುರುಹುಗಳು ಅಥವಾ ಸಾಕ್ಷಿಗಳು ಸಿಕ್ಕಿಲ್ಲ. ಕಲ್ಲೇರಿ ಅರಣ್ಯ ಪ್ರದೇಶದಲ್ಲಿ ನೆನ್ನೆ ಯಾವುದೇ ಶವ ಸಿಕ್ಕಿಲ್ಲ ಅಥವಾ ಕುರುಹುಗಳು ಪತ್ತೆ ಆಗಿಲ್ಲ. ಅಂದ್ರೆ ಶಾಲಾ ಬಾಲಕಿಯನ್ನ ಪರ್ಟಿಕ್ಯುಲರ್ ಆಗಿ ನನಗೆ ನೆನಪಿದೆ, ನಾನು ಇದೇ ಜಾಗದಲ್ಲಿ ಹೂತಾಕಿದ್ದೆ ಅಂತ ಹೇಳಿ ಕಲ್ಲೇರಿ ಪ್ರದೇಶವನ್ನ ಅಥವಾ ಸ್ಪಾಟ್ ಅನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದ. ಆದ್ರೆ ಅಲ್ಲಿ ನೆನ್ನೆ ಏನೂ ಸಿಕ್ಕಿಲ್ಲ. ಬರಿಗೈಯಲ್ಲಿ SIT ವಾಪಸ್ ಆಗಿದೆ. ಇವತ್ತು ಕುತೂಹಲ ಇರೋದು ಸ್ಪಾಟ್ ನಂಬರ್ 13 ಅಲ್ಲಿ 8 ಶವಗಳನ್ನ ನಾನು ಈ ಹಿಂದೆ ಹೂತಿಟ್ಟಿದ್ದೆ ಅಂತ ಹೇಳಿ ನೆನಪಿನಲ್ಲಿ ಅನಾಮಿಕ ಹೇಳಿದ್ದಾನೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಇವತ್ತಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಸ್ಥಳದಿಂದಲೇ ನಮ್ಮ ರಿಪೋರ್ಟರ್ ಕಿಶನ್. ಈಗ ಆತ ಬಹಳ ವಿಶ್ವಾಸದಿಂದ ಏನ್ ಹೇಳ್ತಾ ಇದ್ದ, 9ರಿಂದ 13 ಒಂದು ಬಾಕಿ ಇದೆ ಹೌದು, ಬಟ್ ಉಳಿದಂತ ಜಾಗಗಳಲ್ಲಿ ಅಥವಾ ಸ್ಪಾಟ್ಗಳಲ್ಲಿ ಏನೂ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಆತ ಮಾನಸಿಕವಾಗಿ ಏನಾದ್ರೂ ಕುಗ್ಗೋಗಿದ್ದಾನ, ಮತ್ತೆ ಆತನ ಮಾತಿನ ಮೇಲೆ ಭರವಸೆ ಇಡುವಂತ ನಿಟ್ಟಿನಲ್ಲಿ SIT ತಯಾರಿ ಇದೆಯಾ ಅಥವಾ ನಂಬಿಕೆ ಇದೆಯಾ ಅವ್ರಿಗೆ? ಶರ್ಮಿತಾ, ಒಟ್ಟು ಪ್ರಕರಣದ ಒಂದು ದಿಕ್ಕಾದ್ರೆ ಕಲ್ಲೇರಿಯ ರಹಸ್ಯವನ್ನ ಭೇದಿಸುವುದು SITಗೆ ಮತ್ತೊಂದು ಸವಾಲಾಗಿದೆ. ಯಾಕಂದ್ರೆ ಆತ ಪರ್ಟಿಕ್ಯುಲರ್ ಆಗಿ ಕೋರ್ಟಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಪ್ರಮುಖವಾಗಿ ಕಲ್ಲೇರಿಯ ವಿಚಾರವನ್ನೇ ಒಂದು ನೋಟ್ ಮಾಡಿ ಕೋರ್ಟಿಗೆ ಕೊಟ್ಟಿರುವಂತದ್ದು ಮತ್ತು ಕಲ್ಲೇರಿಯ ಘಟನೆಯಿಂದ ನನಗೆ ಘಾಸಿಯಾಗಿದೆ ಮನಸ್ಸಿಗೆ, ಆ ಕಾರಣಕ್ಕಾಗಿ ನಾನೀಗ ತಪ್ಪನ್ನು ಒಪ್ಪಿ ಬಂದಿದ್ದೇನೆ ಅನ್ನೋದನ್ನು ಹೇಳಿದ್ದ. ಆದ್ರೆ ನಿನ್ನೆ ಸ್ಪಾಟ್ ನಂಬರ್ 15 ಅದು ಕಲ್ಲೇರಿಯ ಶಾಲಾ ಬಾಲಕಿಯ ಶವವನ್ನ ಹೂತಿಟ್ಟ ಸ್ಥಳ ಅಂತ ಹೇಳಿ ಈಗ ಗೊತ್ತಾಗಿರುವಂತದ್ದು. ಒಟ್ಟು 4 ಕಡೆಗಳಲ್ಲಿ ನಿನ್ನೆ ಅಗೆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಅನಾಮಿಕನ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ಇಲ್ಲಿ SIT ವಿಮರ್ಶೆಯನ್ನ ಮಾಡ್ತಾ ಇದೆ. ಜೊತೆಗೆ ಆತನ ಸಂಬಂಧಿಕರು, ಪೂರ್ವಾಪರರು ಮತ್ತು ಆತನ ಮೇಲ್ವಿಚಾರಕರು ಮತ್ತು ಆತನ ಜೊತೆಗೆ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಿದ್ದಂತಹ ಸಫಾಯಿ ಕರ್ಮಚಾರರು ಎಲ್ಲರನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಆತನ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ಉತ್ಖನನ ಕಾರ್ಯ ಆಗ್ತಾ ಇದ್ರೆ ಮತ್ತೊಂದು ಕಡೆ ಇಂಟರ್ನಲ್ ಆಗಿ SIT ಅಧಿಕಾರಿಗಳು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆತನ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ಇಲ್ಲಿ ವಿಮರ್ಶೆಗಳು ಆಗಬೇಕಾಗಿದೆ. ಯಾಕಂದ್ರೆ ಆತ ಹೇಳಿರುವಂತಹ 15 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಈಗ ಶವಗಳು ಸಿಗ್ತಾ ಇಲ್ಲ, ಕಳೆಬರಗಳು ಸಿಗ್ತಾ ಇಲ್ಲ. ಜೊತೆಗೆ ಸ್ಪಾಟ್ ನಂಬರ್ 13ರಲ್ಲಿ ಆತನೇ ಹೇಳಿಕೊಂಡಿರೋ ಪ್ರಕಾರವಾಗಿ ಸಾಮೂಹಿಕವಾಗಿ ಅಲ್ಲಿ ಶವಗಳನ್ನ ಹೂತಿದ್ದೇನೆ, 8ಕ್ಕೂ ಹೆಚ್ಚು ಶವಗಳು ಇದೆ ಅಂತ ಹೇಳಿರೋ ಪ್ರಕಾರವಾಗಿ SIT ತಂಡ 13ನೇ ಸ್ಪಾಟ್ ಅನ್ನ ಹಾಗೆ ಬಿಡೋಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಉತ್ಖನನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಿಟಾಚಿ ಬಳಸಿದ್ರೆ ಅಲ್ಲಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗತ್ತೆ, ಪಕ್ಕದಲ್ಲಿರುವಂತಹ ನೇತ್ರಾವತಿ ಕಿಂಡಿ ಅಣೆಕಟ್ಟಿಗೆ ಹಾನಿಯಾಗತ್ತೆ. ಮ್ಯಾನ್ಯುವಲ್ ಮೂಲಕವಾಗಿ ಅದನ್ನು ಉತ್ಖನನ ಮಾಡೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸುಮಾರು 15 ಅಡಿಗಳಷ್ಟು ಗುಂಡಿಯನ್ನ ತೋಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ 10 ಹಲವು ಸವಾಲುಗಳ ನಡುವೆ GPR ಸಿಸ್ಟಮ್ ಅನ್ನ 13ನೇ ಸ್ಪಾಟ್ಗೆ ತರೋಕೆ SIT ಚಿಂತನೆ ಮಾಡಿದೆ. ಖರ್ಚು ವೆಚ್ಚಗಳ ಬಗ್ಗೆ ಅಂತಿಮ ಮಾತುಕತೆಗಳು ಕೂಡ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳು GPR ಅನ್ನ ಬಳಸಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಖರ್ಚು ವೆಚ್ಚಗಳ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗಳು ಇವತ್ತು ಮುಗಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಅಥವಾ ನಾಳೆ ಸ್ಪಾಟ್ ನಂಬರ್ 13ರ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಮೂಲಕವಾಗಿ ಅನಾಮಿಕನ ಸತ್ಯ ಅಸತ್ಯದ ಅನಾವರಣ ಬಿಡುಗಡೆಯಾಗುತ್ತೆ. ಶರ್ಮಿತಾ, ಫಾಲೋ ಮಾಡೋಣ ಏನಾಗುತ್ತೆ ಅಂತ ಆತ ಹೇಳ್ದಂಗೆ ಸಿಗುತ್ತಾ ಅಲ್ಲಿ ಏನಾದರೂ ಸಾಕ್ಷಿ ಅಂತ. ಥ್ಯಾಂಕ್ ಯು ಸೊ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.